ಹಲೋ ನಮಸ್ತೆ. ನಮ್ಮೆಲ್ಲ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮತ್ತು ಸಾಧಕರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ನಾವಿವತ್ತು ಅಮರನಾಥ್ ಯಾತ್ರವನ್ನು ಶುರು ಮಾಡಿದ್ದೇವೆ. ನಾವಿಲ್ಲಿ ರಿಷಿಕೇಶದಲ್ಲಿ ಹೊಸ ರೈಲ್ವೆ ಸ್ಟೇಷನ್ ನೋಡ್ಬೋದು. ಯೋಗನಗರಿ ರಿಷಿಕೇಶ್ ರೈಲ್ವೆ ಸ್ಟೇಷನ್ನು. ರಿಷಿಕೇಶ್ ರೈಲ್ವೆ ಸ್ಟೇಷನ್ನಿಂದ ಜಮ್ಮು ಟಾವಿಗೆ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 595 ಕಿಲೋಮೀಟ್ರ್ ಇದೆ ರಿಷಿಕೇಶ್ ಟು ಜಮ್ಮು ಟಾವಿ. ಇವತ್ತು ಸಾಯಂಕಾಲ 5:20ಕ್ಕೆ ಟ್ರೈನ್ ಇದೆ. ಇವತ್ತು ಟ್ರೈನ್ ಹತ್ತಿದ್ರೆ ನಾವು ನಾಳೆ ಬೆಳಿಗ್ಗೆ 5ರಿಂದ 6 ಗಂಟೆಗೆ ಜಮ್ಮು ರೀಚ್ ಆಗ್ತಾ ಇದ್ದೀವಿ. ಸೊ ಇದು ನೀವು ನೋಡ್ತಾ ಇರೋದು ರಿಷಿಕೇಶ್ ರೈಲ್ವೆ ಸ್ಟೇಷನ್ನು. ಈಗ ನಾವು ಬಂದು ರಿಷಿಕೇಶ್ ರೈಲ್ವೆ ಸ್ಟೇಷನಲ್ಲಿ ಇಳಿಗಿದ್ದೀವಿ. ಇದು ರೈಲ್ವೆ ಸ್ಟೇಷನ್ನು ರಿಷಿಕೇಶ್, ಯೋಗನಗರಿ ರಿಷಿಕೇಶು ಹೊಸ ರೈಲ್ವೆ ಸ್ಟೇಷನ್ನು. ಈಗ ಈ ರೈಲ್ವೆ ಸ್ಟೇಷನ್ನಿಂದ ನಾವು ಶುರು ಮಾಡ್ತಾ ಇದ್ದೀವಿ ಅಮರನಾಥ್ ಯಾತ್ರೆಗೆ. ಎಲ್ಲ ಯೋಗ ಮಾಸ್ಟರ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಾವೀಗ ಅಮರನಾಥ ಯಾತ್ರೆಗೋಸ್ಕರ ರಿಷಿಕೇಶ್ ರೈಲ್ವೆ ಸ್ಟೇಷನ್, ಯೋಗನಗರಿ ರಿಷಿಕೇಶ್ ರೈಲ್ವೆ ಸ್ಟೇಷನ್ನಲ್ಲಿ ಬಂದು ಟಿಕೆಟ್ ತಗೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ಗೆ ಬಂದಿದ್ದೀವಿ. ಸೊ 2ನೇ ಪ್ಲ್ಯಾಟ್ಫಾರ್ಮಿಂದ ಇದು ಹೊರಡ್ತಾ ಇದೆ. ಪ್ರತಿದಿನ ಇರುತ್ತೆ ಇದು ಟ್ರೈನು. ಇದು ರಿಷಿಕೇಶ್ ಟು ಕಾಟ್ರಾ ಅಂತೇಳಿ, ಜಮ್ಮು ಕಾಟ್ರಾ ಟ್ರೈನ್ ನಂಬರ್ 14609. ಇದು ಪ್ರತಿದಿನ ಇರುತ್ತೆ ರಿಷಿಕೇಶ್ ಟು ಕಾಟ್ರಾ. ಸೊ ಇವತ್ತು ನಾವು ಇದೇ ಟ್ರೈನಲ್ಲಿ ಹೊರಡ್ತಾ ಇದ್ದೀವಿ. ಇನ್ನೇನು ಸಾಯಂಕಾಲ ಆಯಿತು, 5:20ಕ್ಕೆ ಇಲ್ಲಿ ಬಿಡುತ್ತೆ ಟ್ರೈನು. ನಾಳೆ ಬೆಳಗ್ಗೆ 5ರಿಂದ 6 ಗಂಟೆಗೆ ನಾವು ಜಮ್ಮು ರೀಚ್ ಆಗ್ತಾಯಿದ್ದೀವಿ. ಸೊ ನಲ್ಲಿ ಜಮ್ಮು ರೀಚ್ ಆದಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ. ನಮಸ್ಕಾರ. ಇವತ್ತು ಮಳೆ ಬೇರೆ ಬರ್ತಾ ಇದೆ. ರಿಷಿಕೇಶಲ್ಲಿ ತುಂಬ ಮಳೆ ಇದೆ. ಈಗ ಹರಿದ್ವಾರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಹರಿದ್ವಾರ ರೈಲ್ವೆ ಸ್ಟೇಷನ್, ಉತ್ತರಾಖಂಡ್. ನಾವೀಗ ರಿಷಿಕೇಶದಿಂದ ಜಮ್ಮು ಟಾವಿ ಬೆಳಗ್ಗೆ 5 ಗಂಟೆಗೆ ಬಂದು ತಲುಪಿದ್ದೀವಿ ಅಮರನಾಥ ಯಾತ್ರೆಗೆ. ಇದು ಜಮ್ಮುದು ರೈಲ್ವೆ ಸ್ಟೇಷನ್ನು, ನೀವು ನೋಡ್ತಾ ಇರೋದು ಜಮ್ಮು ರೈಲ್ವೆ ಸ್ಟೇಷನ್ನು. ಸೊ ಟ್ರೈನ್ ಈಗ ಹೇಮಕೊಂಡ ಎಕ್ಸ್ಪ್ರೆಸ್ ಬಂದು ಈಗ ತಾನೇ ಇಲ್ಲಿ ಡಿಪಾರ್ಟ್ ಆಗಿದೆ. ಸೊ ನಾವು ಇಲ್ಲಿಂದ ಈಗ ರಾಮ ಮಂದಿರ ಅಂತೇಳಿ ಸಾಧು ಸಂತರು ಇರ್ತಾರೆ, ರಾಮ ಮಂದಿರಕ್ಕೆ ಹೊರಟಿದ್ದೀವಿ. ಇದು ಜಮ್ಮು. ಸೊ ಇಲ್ಲಿಂದ ನಾವೊಂದು ಟ್ಯಾಕ್ಸಿ ತಗೊಂಡೀಗ ರಾಮ ಮಂದಿರ ಅಂತ ಹೇಳಿ ಇದೆ, ಆ ರಾಮ ಮಂದಿರಕ್ಕೆ ಹೊರಡ್ತಾ ಇದ್ದೀವಿ. ನಾವು ಈಗ ಜಮ್ಮುನಲ್ಲಿ ರಾಮ ಮಂದಿರಕ್ಕೆ ಬಂದಿದ್ದೀವಿ. ರಾಮ ಮಂದಿರದಲ್ಲಿ ಒಂದು ಟೋಕನ್ ತಗೊಂಡು ಕ್ಯೂನಲ್ಲಿ ಇರಬೇಕು ನಾವು, ನಮಗೆ ಪರ್ಮಿಷನ್ ಸಿಗೋವರೆಗೂ. ನೀವು ನೋಡ್ತಾ ಇರೋದು ಇದೇ ರಾಮ ಮಂದಿರ. ಸೊ ನೀವು ನೋಡ್ಬೋದು, ಇವಾಗ ಆಲ್ರೆಡಿ 2,000 ಜನ ಸಾಧುಸ್ಗಳು ಬಂದು ಇಲ್ಲಿ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. 2,000 ಜನ ಸಾಧುಗಳು. ಇದು ಒಂದೊಂದು ಫ್ಲೋರ್, ಇದು ಈ ಥರ 8 ಫ್ಲೋರ್ ಇದೆ. ಒಂದೊಂದು ಫ್ಲೋರಲ್ಲೂ ಈ ಥರ ಫುಲ್ ಎಲ್ಲ ಸಾಧುಸ್ಗಳು ಆಲ್ರೆಡಿ ಒಂದು ವಾರದಿಂದನೇ ಬಂದು ಎಲ್ಲ ಮಲಗಿದ್ದಾರೆ. ಅಂದರೆ ಅಮರನಾಥ್ ಯಾತ್ರೆ ದರ್ಶನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಾಧುಗಳಿಗೆಲ್ಲ ಊಟ ವಸತಿ ಎಲ್ಲ ಸಿಗುತ್ತೆ, ರಾಮ ಮಂದಿರ ಅಂತ ಹೇಳ್ಬಿಟ್ಟು. ಇವಾಗ ನಮಗೆ ಸ್ವಲ್ಪ ಟೈಮ್ ಇತ್ತು, ಹಂಗಾಗಿ ನಾವು ಜಮ್ಮುನಲ್ಲಿ ಓಡಾಡ್ಕೊಂಬರೋಣ ಅಂತ ಬಂದಿದ್ದೀವಿ. ಇಲ್ಲಿ
ಜಮ್ಮುನಲ್ಲಿ ಇದು ದೇವಸ್ಥಾನ ತುಂಬ ಫೇಮಸ್ ಅಂತೆ, ಶ್ರೀ ರಣವೀರೇಶ್ವರ ಮಂದಿರ ಅಂತ ಹೇಳ್ಬಿಟ್ಟು. ಇವಾಗ ನಾವು ಜಮ್ಮು ಮಾರ್ಕೆಟಲ್ಲಿದ್ದೀವಿ ನೋಡಿ. ನಮ್ಮ ಕಡೆ ಸಂತೆ ಆಗೋ ಥರನೇ ಇಲ್ಲೂ ಕೂಡ ಸಂತೆ ನಡೆಯುತ್ತೆ. ಬೆಳಗ್ಗೆ 7 ಗಂಟೆಗೆ ಸಂತೆ. ಎಲ್ಲ ಬಂದು ಅವರವ್ರ ಸಾಮಾನುಗಳು ಇಟ್ಕೊಂಡಿದ್ದಾರೆ. ನಾರ್ಮಲಿ ನಮ್ಮ ಕಡೆ ಯಾವ ಥರ ಸಿಗುತ್ತೋ ಅದೇ ಥರ ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಟೊಮೊಟೊ ಎಲ್ಲ ಸಿಗುತ್ತೆ. ದೊಡ್ಡ ಮಾರ್ಕೆಟು ಜಮ್ಮುನಲ್ಲಿ, ಇದು ತರಕಾರಿ ಮಾರ್ಕೆಟು. ಇಲ್ಲಿ ಮೊದಲು ಕಾಶ್ಮೀರದ ರಾಜ ರಣವೀರ್ ಸಿಂಗ್ ಇದ್ರಲ್ಲ, ಅವ್ರ ಹೆಸರಲ್ಲಿ ಒಂದು ದೇವಸ್ಥಾನ ಮಾಡಿದ್ದಾರೆ. ಜಮ್ಮುನಲ್ಲಿರೋವಂಥದ್ದು ಇದು. ರಾಜ ರಣವೀರ್ ಸಿಂಗ್ ಇದ್ರಲ್ಲ, ಅವ್ರ ಹೆಸರಲ್ಲಿ ಈ ಒಂದು ದೇವಸ್ಥಾನ ಇದೆ. ಇವಾಗ ನಾವು ಜಮ್ಮುನಲ್ಲಿ ರಘುನಾಥ್ ಮಂದಿರ ದರ್ಶನಕ್ಕೆ ಬಂದಿದ್ದೀವಿ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ರಘುನಾಥ್ ಮಂದಿರ ದರ್ಶನ. ಇವತ್ತು ನಮಗೆ ಟೈಮ್ ಇತ್ತು, ಅಮರ್ನಾಥ್ಗೆ ಇನ್ನೂ ಪರ್ಮಿಷನ್ ಆಗ್ತಾಯಿಲ್ಲ. ಸೊ ನಾವು ಇಲ್ಲೇ ಲೋಕಲೆಲ್ಲ ನೋಡೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ನಾವು ಇವಾಗ ರಘುನಾಥ್ ಮಂದಿರ್ಗೆ ಹೋಗ್ತಾಯಿದ್ದೀವಿ ಒಳಗಡೆ. ಜಮ್ಮು. ನೋಡಿ ಎಷ್ಟು ಮೇಲಿಂದ ನೀರು ರಭಸವಾಗಿ ಬೀಳ್ತಾ ಇದೆ. ನೋಡಿ ನಮ್ಮ ದೇಶದ ಜನತೆ ನಮ್ಮ ದೇಶದ ದೇವ್ರನ್ನ, ನಮ್ಮ ದೇವತೆಯನ್ನು ನೋಡಲಿಕ್ಕೆ ಎಷ್ಟು ಕಷ್ಟಪಟ್ಟು ಟೆರರ್ಗೆ ಎದುರುಕೊಂಡು ಎಷ್ಟು ಸೆಕ್ಯೂರಿಟಿ ತಗೊಂಡು ಹೋಗಬೇಕಾಗಿದೆ. ಇದು ನಮ್ಮ ಭಾರತದ ಪರಿಸ್ಥಿತಿ. ಎಷ್ಟು ಆರ್ಮಿ ಎಷ್ಟೊಂದು ಕೇರ್ಫುಲ್ಲಾಗಿ ತೊಗೊಂಡು ಹೋಗಬೇಕಾಗಿದೆ ಈಗ ಯಾತ್ರಿಗಳನ್ನ. ಜಮ್ಮು ಅಮರ್ನಾಥ್ ಯಾತ್ರಾಗೆ ಬಂದು ನಾವು ಜಮ್ಮುನಲ್ಲಿದ್ದೀವಿ. ಒಂದು 2 ದಿನ ಇನ್ನೂ ನಮ್ಮದು ರಿಜಿಸ್ಟ್ರೇಷನ್ ಸಿಗ್ತಾಯಿಲ್ಲ, ಪಂಜೀಕರಣ. ಅದಕ್ಕೆ ಎಲ್ಲ ಕಡೆ ಓಡಾಡ್ತಾಯಿದ್ದೀವಿ. ಈಗ ಜಮ್ಮು ಟಾವಿಗೆ ಬಂದಿದ್ದೀವಿ. ಜಮ್ಮು ತಾವಿ ನದಿನಲ್ಲಿ ವೀವ್ ಇದು. ಇಲ್ಲಿ ಆರತಿ ಕೂಡ ಆಗುತ್ತೆ, ನೀವು ನೋಡ್ಬೋದು ಅಲ್ಲಿ. ಸೊ ಅಲ್ಲಿ ಆರತಿ ಆಗುತ್ತೆ. ಇದು ತಾವಿ ಬಂದ್ಬಿಟ್ಟು ಸೂರ್ಯನ ಮಗಳು ತಾವಿ ಅಂತೇಳಿ ನೋಡ್ಬೋದು ನೀವೆಲ್ಲ. ಇದು ಯಾವಾಗಲೂ ಲಾಲ್ ಕೆಂಪು ಕಲರ್ ಇರುತ್ತೆ. ಇದು ನೀರು ಯಾವಾಗಲೂ, ಇದು ತಾವಿ ನದಿ ಕೆಂಪು ಕಲರೇ ಇರುತ್ತೆ. ದೊಡ್ಡ ರಿವರ್ ಇದು. ಅಲ್ಲಿ ನೋಡ್ತಾ ಇರೋದು ನೀವು ಜಮ್ಮು ಪೋರ್ಟ್, ಅದು ಒಂದು ಓಲ್ಡ್ ಪೋರ್ಟ್ ಅದು. ನಾವು ಈಗ ಅಮರ್ನಾಥ್ ಯಾತ್ರಾಗೋಸ್ಕರ ಜಮ್ಮುಗೆ ಬಂದಿದ್ದೀವಿ. ಜಮ್ಮುವಿನಲ್ಲಿ ಇಲ್ಲೀಗ ಗೀತಾ ಭವನ್ ಅಂತ ಇದೆ. ಇಲ್ಲಿ ಗೀತಾ ಭವನಲ್ಲಿ ಸಾಧು ಸಂತರುಗಳಿಗೆ ಅಮರನಾಥ ಯಾತ್ರೆ ಮಾಡಲಿಕ್ಕೆ ಬೇಕಾದಂಥ RFID ಕಾರ್ಡ್ ಪರ್ಮಿಷನ್ನು ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಮತ್ತು ಸಾಧು ಸಂತರಿಗೆ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಜಮ್ಮು ಗೋರ್ಮೆಂಟಿಂದ ಪ್ರತಿದಿನ 300 ಜನ ಸಾಧುಗಳಿಗೆ ಫ್ರೀ ಉಚಿತವಾಗಿ ಅಮರನಾಥ ಯಾತ್ರೆ ಮಾಡಿಸ್ಲಿಕ್ಕೆ ಈ ಒಂದು ಲಂಗರ್ಗಳನ್ನ ಹಾಕಿದ್ದಾರೆ. ಸೊ ಇಲ್ಲಿ ಎಲ್ಲ ದೇಶದ ಎಲ್ಲ ರಾಜ್ಯಗಳಿಂದ ಬಂದಂತಹ ಸಾಧು ಸಂತರುಗಳು ಇಲ್ಲಿ ಬಂದು ತಮ್ಮ ಆಧಾರ್ ಕಾರ್ಡು ಮತ್ತು ಫೋಟೋಗಳನ್ನ ಕೊಟ್ಟು ಯಾತ್ರೆಗೆ RFID ಕಾರ್ಡ್ ಅಂತೇಳಿ ಪಂಜೀಕರಣ ಮಾಡಿಸ್ಕೊಂಡು ಸೊ ಇಲ್ಲಿಂದ ಬಸ್ನಲ್ಲಿ ಪೆಹಲ್ಗಾಮ್ಗೆ ಹೋಗ್ತಾರೆ. ಸೊ ನಾವು ಈಗ ಜಮ್ಮುವಿನ ಒಂದು ಗೀತಾ ಭವನ್ ದೃಶ್ಯವನ್ನು ನೋಡ್ತಾ ಇದ್ದೀವಿ.
ನೀವು ನೋಡ್ಬೋದು ಇಲ್ಲೆಲ್ಲ ಸಾಧು ಸಂತರುಗಳು, ಕೆಲವ್ರಿಗೆಲ್ಲ ಇವತ್ತು ಪರ್ಮಿಷನ್ ಆಗಿದೆ. ಇವರೆಲ್ಲ ನಾಳೆ ಬೆಳಗ್ಗೆ 3 ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದಾರೆ. ಸೊ ಪ್ರತಿದಿನ ಹೊಸ ಬ್ಯಾಚ್ ಬರ್ತಾ ಇರುತ್ತೆ. ಯಾರ್ಯಾರಿಗೆ ಇದಾಗುತ್ತೆ RFID ಕಾರ್ಡ್ ಅಂದರೆ ಪರ್ಮಿಷನ್ ಸಿಗುತ್ತೆ, ಅವರೆಲ್ಲ ಇಲ್ಲಿಂದ ಹೊರಡ್ತಾರೆ. ಸೊ ಈಗ ಸಾಧು ಸಂತರೆಲ್ಲ ಉಳ್ಕೊಳ್ಳಿಕ್ಕೆ ಮಾಡಿರೋಂಥ ಜಾಗ ಇದು. ಎಲ್ರಿಗೂ ಇಲ್ಲಿ ಮಲ್ಕೊಳ್ಳಿಕ್ಕೆ ಮಟ್ಟದ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ, ಲಂಗರ್ ಸಿಸ್ಟಮ್ಮು. हर महादेव। शंभू हर महादेव। रेडियो की जगह इधर सामने आओ, सामने आओ। ಅಮರನಾಥ್ ಯಾತ್ರಾ ಜಮ್ಮು. ಸಾಧು ಸಂತರಿಗೆ ಲಂಗರಲ್ಲಿ ಉಚಿತ ಊಟ ಉಪಹಾರ ದೊರೀತಾ ಇದೆ ಪ್ರತಿದಿನ. ಅಮರನಾಥ್ ಯಾತ್ರಾ ಜಮ್ಮು ಗೀತಾ ಭವನ್. ಸೊ ಇವತ್ತು 8ನೇ ತಾರೀಕು ಜುಲೈ. ಇವತ್ತು ಕೊನೆಗೆ ನಮಗೆ ಹೋಗಲಿಕ್ಕೆ ಅಮರನಾಥ್ ಯಾತ್ರೆಗೆ ಪರ್ಮಿಷನ್ ಸಿಕ್ಕಿದೆ. ಈ ಥರ ID ಕಾರ್ಡ್ ಕೊಟ್ಟಿದ್ದಾರೆ, RFID ಕಾರ್ಡು. ಸೊ ಈ ಕಾರ್ಡು ನಾವು ಆ ಯಾತ್ರೆ ಮುಗಿಸೋವರೆಗೂ ಇದು ನಮ್ಮ ಹತ್ರ ಹುಷಾರಾಗಿಟ್ಕೊಂಡು ಹೋಗಬೇಕಾಗತ್ತೆ. ಮತ್ತು ಈ ಥರ ಒಂದು ಗೇಟ್ ಪರ್ಮಿಷನ್ ಕೂಡ ಕೊಟ್ಟಿದ್ದಾರೆ. ಒಂದು ಕಾಪಿ ನಮ್ಮ ಹತ್ರ ಇರುತ್ತೆ, ಮತ್ತು ಒಂದು ಕಾಪಿ ಅಲ್ಲಿ ಗೇಟ್ಗಳು ಪಾಸ್ ಆಗಬೇಕಾದ್ರೆ ಕೊಡಬೇಕಾಗತ್ತೆ, ಕಂಟ್ರೋಲ್ ಗೇಟ್ಗಳು. ಮತ್ತು ಇನ್ನೊಂದಲ್ಲಿ ಬಸ್ಸಲ್ಲಿ ತಗೊಳ್ತಾರೆ, ಫ್ರೀ ಬಸ್ಸು. ಸೊ ಇದು ಅಮರನಾಥ್ ಯಾತ್ರಾ ಪರ್ಮಿಷನ್. ಅಮರನಾಥ ಯಾತ್ರೆಗೆ ಜಮ್ಮುವಿಂದ ಪ್ರತಿದಿನ 6 ಬಸ್ಸುಗಳು ಪೆಹಲ್ಗಾಮ್ ಮತ್ತು ಬಾಲ್ತಾಲ್ ಮಾರ್ಗವಾಗಿ ಕರ್ಕೊಂಡೋಗ್ತಾರೆ ವಿತ್ ಸೆಕ್ಯೂರಿಟಿ ಆರ್ಮಿ ಜೊತೆಗೆ. ಸೊ ಇವತ್ತು ಬೆಳಗಿನ ಜಾವ 4 ಗಂಟೆ ಎಲ್ಲ ಸಾಧುಗಳು ಬಂದು ಬಸ್ಗಳತ್ತಿ ಕೂತಿದ್ದಾರೆ. ನೀವು ನೋಡ್ಬೋದು ಎಲ್ಲ ಕ್ಯೂನಲ್ಲಿ ನಿಂತಿದೆ ಬಸ್ಸುಗಳು. ಸೊ ಬಸ್ಸಲ್ಲೆಲ್ಲ ಹತ್ತಿದ್ದಾರೆ. ಸೊ ಇದೆಲ್ಲ ಕಾರಲ್ಲಿ ಆರ್ಮೀಸ್ ಬರ್ತಾರೆ, ಆರ್ಮಿ ಸೆಕ್ಯೂರಿಟಿ ಜೊತೆಗಿರುತ್ತೆ. ಆರ್ಮಿ ಸೆಕ್ಯೂರಿಟಿ ಜೊತೆಗೆ ಬಂದು ನಮ್ಮನ್ನ ರೀಚ್ ಮಾಡಿಸ್ತಾರೆ. ಇಲ್ಲಿ ನಿಂತಿರೋದೆಲ್ಲ ಪೊಲೀಸ್ನವರು. ಇಲ್ಲಿ ಪೊಲೀಸವರೆಲ್ಲ ಕಲರ್ ಡ್ರೆಸ್ಸಲ್ಲಿ ಇರ್ತಾರೆ. ಸೆಕ್ಯೂರಿಟಿ ನಡುವೆ ಎಲ್ಲ ಬಸ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅಮರನಾಥ್ ಯಾತ್ರೆಗೆ ತುಂಬ ಸೆಕ್ಯೂರಿಟಿ ಟೈಟ್ ಇದೆ. ನೀವು ನೋಡ್ಬೋದಲ್ಲ, ಆರ್ಮಿಗಳು ನಿಂತಿದ್ದಾರೆ. ಎಲ್ಲ ಕಡೆ ಆರ್ಮಿ ಇದೆ ಜಮ್ಮುನಲ್ಲಿ. ಇವತ್ತು ಇಷ್ಟು ಬಸ್ಗಳು ಹೋಗ್ತಾ ಇದೆ ಬಾಲ್ತಾಲ್ ಮತ್ತು ಇದಕ್ಕೆ. ಯಾತ್ರೆಯಲ್ಲಿ ದಾರಿನಲ್ಲಿ ಹೋಗ್ಬೇಕಾದ್ರೆ ಲಂಗರ್ ಸಿಸ್ಟಮ್ ಇದೆ. ಯಾತ್ರಿಗಳು ಉಚಿತವಾಗಿ ಊಟ ಮಾಡಿಕೊಂಡು ಫ್ರೆಶಪ್ ಆಗಿ ಮುಂದಕ್ಕೆ ಹೋಗ್ಬೋದು. ಸೊ ಇದೆಲ್ಲ ಯಾತ್ರಿಗಳು ಬಂದಿರೋಂತಹ ಇದು ಬಸ್ಗಳು, ವಾಹನಗಳು. ಸೊ ಎಲ್ಲ ಆರ್ಮಿ ಕೂಡ ತುಂಬ ಸೆಕ್ಯೂರಿಟಿ ನಡುವೆ ಎಲ್ಲ ವ್ಯವಸ್ಥೆ ಆಗ್ತಾಯಿದೆ.
ಎಲ್ಲ ಫ್ರೆಶ್ ಅಪ್ ಆಗಿ ನಾಷ್ಟ ಮಾಡ್ಕೊಂಡು ಮತ್ತೆ ಹೋಗಿ ಬಸ್ಗಳು ಹತ್ಕೊಳ್ತಾ ಇದ್ದಾರೆ ಯಾತ್ರಿಗಳು. उत्तराखंड भी है, सिक्किम भी है. उत्तराखंड बद्रीनाथ से है. ओम पर्वत यही नहीं है, इससे भी ऊंचा है, ओम बनता पाता हूँ बाहर में लिखा है वो. बर्फ से लिखा. पावर बैंक तेरे बैठ के हाँ हाँ देखिए वो मेरे चार्जिंग में अभी हाँ ये पूरे ला कितना पावर बैंक चार्जिंग ला था बल में चार्जिंग कर दूँगा पाची पाची हाँ नाड़ी में ಅಮರ್ನಾಥ್ ಯಾತ್ರಾ ಬಾಲ್ತಾಲ್ ಬೇಸ್ ಕ್ಯಾಂಪ್ ಬಂದು ತಲುಪಿದ್ದೀವಿ ಇವತ್ತು. ಬಾಲ್ತಾಲ್ ಬೇಸ್ ಕ್ಯಾಂಪ್ ಬಂದು ತಲುಪಿದ್ದೀವಿ ಇವತ್ತಿಲ್ಲೇ ಒಂದು ಟೆಂಟಲ್ಲಿ ಆಲ್ಟ್ ಮಾಡಿ ರೆಸ್ಟ್ ಮಾಡಿ ನಾಳೆ ನಮ್ಮದು ಯಾತ್ರಾ ಶುರು ಮಾಡ್ತಾಯಿದ್ದೀವಿ. ಅಮರ್ನಾಥ್ ಯಾತ್ರಾ ಇಲ್ಲೆಲ್ಲ ಲಂಗರ್ಗಳಿದೆ, ಫ್ರೀ ಆಹಾರ ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆ ಇದೆ, ಎಲ್ಲ ಚೆನ್ನಾಗಿದೆ. ये क्या है बुकिंग साइड से जाना हो तो उसका क्या प्रोसीजर है? दूसरी साइड से चाहिए कोई दिक्कत नहीं तो सामान फिर ये साथ में ले जाना पड़ेगा. ಅಮರ್ನಾಥ್ ಯಾತ್ರೆಗೆ ಯಾರು ಪಂಜೀಕರಣ ಅಂದರೆ ರಿಜಿಸ್ಟ್ರೇಷನ್, ಮೆಡಿಕಲ್ ರಿಪೋರ್ಟು, RFID ಕಾರ್ಡ್ ಮಾಡಿಸ್ತೀರ ಡೈರೆಕ್ಟಾಗಿ ಇಲ್ಲಿ ಬಂದಿರ್ತಾರೋ ಅವರು ಏನು ತೊಂದರೆ ಇಲ್ಲ, ಇಲ್ಲೇ ಬಾಲ್ತಾಲ್ ಸೆಂಟ್ರಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಇಲ್ಲೇ ಮೆಡಿಕಲ್ ಸರ್ಟಿಫಿಕೇಟು ಮತ್ತು RFID ಕಾರ್ಡ್ ಇಲ್ಲೂ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿಂದನೇ ನಾವು ಮಾಡ್ಕೊಂಡು ಹೋಗ್ಬೋದು.
ಇಲ್ಲಿ ಆಯುರ್ವೇದಿಕ್ದು ಎಲ್ಲ ಫ್ರೀ ಮೆಡಿಕಲ್ ಕ್ಯಾಂಪ್ಗಳಿರುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದರೆ ಎಲ್ಲ ಚೆಕ್ ಮಾಡಿಸಿ ಇಲ್ಲೇ ಡಾಕ್ಟ್ರು ನಮಗೆ ಮೆಡಿಷನ್ ಕೊಡ್ತಾರೆ. ಎಲ್ಲ ಫ್ರೀ ಮೆಡಿಷನ್, ಇದು ಒಳ್ಳೆ ಕ್ವಾಲಿಟಿ ಇರುತ್ತೆ ಆಯುರ್ವೇದಿಕ್ಕು. ಇವಾಗ ನೀವು ನೋಡ್ತಾ ಇರೋದು ಅಮರನಾಥ ಯಾತ್ರಾ ಲಂಗರ್ ಸಿಸ್ಟಮ್ಮು. ಈ ಲೈನ್ ಉದ್ದಕ್ಕೂ ಲಂಗರ್ ಸಿಸ್ಟಮ್ ಇರುತ್ತೆ. ಅಂದರೆ ಇಲ್ಲಿ ಯಾರು ಯಾತ್ರೆ ಮಾಡ್ತಾರೋ ಅವ್ರಿಗೆ ಫ್ರೀಯಾಗಿ ಊಟದ ವ್ಯವಸ್ಥೆ ಇರುತ್ತೆ. ಎಲ್ಲ ನಮ್ಮದು ಸೌತ್ ಇಂಡಿಯನ್ನು ಮತ್ತು ನಾರ್ತ್ ಇಂಡಿಯನ್ ಎಲ್ಲ ಥರ ಊಟಗಳು ಇಲ್ಲಿ ಸಿಗುತ್ತೆ. ಯಾವುದೇ ದುಡ್ಡು ತಗೊಳ್ದಿರ ಉಚಿತವಾಗಿ ಸಿಗುತ್ತೆ. ಯಾತ್ರಿಕರು ಬಂದು ಇಲ್ಲಿ ಊಟ ಮಾಡ್ಬೋದು. ಇದೆಲ್ಲ ಲಂಗರ್ ಸಿಸ್ಟಮ್ಮು. ಸಾಯಂಕಾಲ ಇನ್ನೇನು 6 ಗಂಟೆಗೆಲ್ಲ ಶುರು ಆಗುತ್ತೆ. ಇಲ್ಲಿ ಫ್ರೀ ಊಟದ ವ್ಯವಸ್ಥೆ ಇರುತ್ತೆ. ಲಂಗರಲ್ಲಿ ಫ್ರೀ ಕೇಕು, ಚಾಯ್ಸ್ ಎಲ್ಲ ಸಿಗುತ್ತೆ. ಪ್ರತಿಯೊಂದು ಫ್ರೀಯಾಗಿ ಕೊಡ್ತಾ ಇದ್ದಾರೆ. ದೋಸೆ, ಸ್ಪೆಷಲ್ ದೋಸೆ. ಎಲ್ಲ ಯಾತ್ರಿಗಳಿಗೆ ಫ್ರೀಯಾಗಿ ದೊರೀತಾ ಇದೆ. ಇವತ್ತು ಬೆಳಿಗ್ಗೆ ಅಮರನಾಥ ಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ 5 ಗಂಟೆ ಆಗಿದೆ. ನಾವು 3:30ಗೆ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇವಾಗ ಬೆಳಿಗ್ಗೆ 5 ಗಂಟೆ. ನೀವು ನೋಡ್ತಾ ಇರ್ಬೋದು ಅಲ್ಲಿ ರೋಡ್, ಇದು ರಸ್ತೆ ಟ್ರೆಕ್ಕಿಂಗು ಮಾಡಲಿಕ್ಕೆ. ಇಲ್ಲಿ ಅಮರಗಂಗಾ ನದಿ ಹರಿತಾ ಇದೆ. ಇವಾಗ ನಾವು ಅಲ್ಲಿಂದ ಪಾರ್ ಮಾಡಿ ಬಂದಿದ್ದೀವಿ. ಈ ಥರ ಡೋಲಿಲಿ ಹೋಗೋರು ಡೋಲಿಲಿ ಹೋಗ್ತಾ ಇದ್ದಾರೆ, ಗೋಡಾದಲ್ಲಿ ಹೋಗೋರು ಗೋಡಾದಲ್ಲಿ ಹೋಗ್ತಾ ಇದ್ದಾರೆ. ಸೊ ಗುಫಾಗೆ ಗೋಡ 12,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಡೋಲಿ 17,000 ರೂಪಾಯಿ ಆಗುತ್ತೆ. ಇದೆಲ್ಲ ಗೋರ್ಮೆಂಟ್ ಚಾರ್ಜು, ಗೋರ್ಮೆಂಟ್ ಫಿಕ್ಸ್ ಮಾಡಿರುತ್ತೆ. ನೀವು ನೋಡ್ತಾ ಇರ್ಬೋದು ನದಿ ಎಷ್ಟು ಫೋರ್ಸಾಗಿ ಹರಿತಾ ಇದೆ ಅಂತ. ಚಳಿ ಕೂಡ ಒಂದು ನಾರ್ಮಲ್ ಆಗಿದೆ, ಪರವಾಗಿಲ್ಲ. ಚಳಿ ಇದೆ ಆದರೆ ಪರವಾಗಿಲ್ಲ, ತಡಿಬೋದು. ಅಮರನಾಥ ಪಾದಯಾತ್ರೆಗೆ ಹೋಗುವಾಗ ಕಂಡುಬರುವ ಮನಮೋಹಕ ದೃಶ್ಯಗಳು. ನಾವೀಗ ಅಮರನಾಥ ಯಾತ್ರಾ 7 ಕಿಲೋಮೀಟ್ರ್ ರೀಚ್ ಆಗಿದ್ದೀವಿ. ಇನ್ನು 7 ಕಿಲೋಮೀಟ್ರ್ ಬಾಕಿ ಇದೆ. ನಾವು ಬಾಲ್ತಾಲ್ ಮಾರ್ಗವಾಗಿ ಹೋಗ್ತಾ ಇರೋದ್ರಿಂದ ಇದು 14 ಕಿಲೋಮೀಟ್ರ್ ಇದೆ. ಪೆಲ್ಗಾಮ್ ಮಾರ್ಗ ಆದರೆ 45 ಕಿಲೋಮೀಟ್ರು ವಾಕ್ ಮಾಡಬೇಕಾಗುತ್ತೆ. ನಾವು ಬಾಲ್ತಾಲ್ ಮಾರ್ಗವಾಗಿ ಹೋಗ್ತಾ ಇರೋದ್ರಿಂದ ಸೊ 14 ಕಿಲೋಮೀಟ್ರು, 7 ಕಿಲೋಮೀಟ್ರ್ ರೀಚ್ ಆಗಿದ್ದೀವಿ. ಇನ್ನು 7 ಕಿಲೋಮೀಟ್ರ್ ಬಾಕಿ ಇದೆ. ಮತ್ತು ನೀವು ನೋಡ್ಬೋದು ಇಲ್ಲಿ ಎಲ್ಲ ಫುಲ್ಲು ಬದಿ ಇದೆ, ಮಣ್ಣಂದು ಎಲ್ಲ ಬದಿ ತುಂಬ ಜಾರ್ತಾ ಇದೆ, ಸ್ಲಿಪ್ ಆಗ್ತಾಯಿದೆ. ಹಾಗಾಗಿ ಬೇಗ ಹೋಗ್ಲಿಕ್ಕೆ ಆಗ್ತಾಯಿಲ್ಲ.
ಇಲ್ಲಿ ನದಿ ಹರಿತಾ ಇದೆ. ಕರೆಕ್ಟಾಗಿ ಈಗ ಬೆಳಿಗ್ಗೆ 6:30 ಆಗಿದೆ. ನಾವು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹತ್ತಲಿಕ್ಕೆ. मैडम सर रेट कितना है? ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಗೋಡ ಕುದುರೆನಲ್ಲಿ ಕರ್ಕೊಂಡು ಹೋಗೋವಂಥವ್ರು, ಡೋಲಿನಲ್ಲಿ ಕರ್ಕೊಂಡು ಹೋಗೋವಂಥವ್ರು, ನಮಗೆ ಕ್ಯಾಂಪ್ಗಳು ಹಾಕ್ಕೊಡೋರು, ಇಲ್ಲಿ ಅಂಗಡಿಗಳು ಇಟ್ಕೊಂಡಿರೋರು ಎಲ್ಲ 100% ಎಲ್ಲ ಮುಸ್ಲಿಮ್ರೇ ಆಗಿದ್ದಾರೆ. ಸೊ ಈ ಟೈಮಲ್ಲಿ ಕೋಟಿಗಟ್ಟಲೆ ದುಡ್ಕೊತಾರೆ, ಇಲ್ಲಿ ಒಳ್ಳೆ ದುಡ್ಡು ಮಾಡ್ತಾರೆ. ಕೊನೆಗೆ ಇವರೇನೆ ನಮಗೆ ಟೆರರ್ಗಳಿಗೆ ಹಾಕ್ಕೊಡ್ತಾರೆ. ಕಾಶ್ಮೀರದಲ್ಲಿ ಹೆವಿ ಡೇಂಜರ್ ಪರಿಸ್ಥಿತಿ ನೋಡಿ. ಅವರು ಮುಖಗಳು ಎಲ್ಲ ಮುಸ್ಲಿಮ್ರೇ. ನೀವು ನೋಡ್ಬೋದು, ಯಾರು ಗೋಡಾದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಲ್ಲ ಬರೀ ಮುಸ್ಲಿಮ್ರೇ ಇದ್ದಾರೆ ನೋಡಿ. ಮುಸ್ಲಿಮ್ ಎಲ್ಲ ಇದ್ದಾರೆ. ಎಲ್ಲ ಕಡೆಗೂ ಸೆಕ್ಯೂರಿಟಿ ತುಂಬ ಟೈಟ್ ಇದೆ. ಸೆಕ್ಯೂರಿಟಿ ಇಟ್ಕೊಂಡು ನಮ್ಮನ್ನ ಕಳಿಸ್ತಾ ಇದ್ದಾರೆ. ಇನ್ನು 6 ಕಿಲೋಮೀಟ್ರ್ ಬಾಕಿ ಇದೆ. ಹಿಮಾಲಯದ ಸುಂದರದ ದೃಶ್ಯ ನಿಮಗಲ್ಲಿ ಕಾಣಿಸ್ತಾ ಇದೆ. ಹಿಮಾಲಯದ ಸುಂದರದ ದೃಶ್ಯ, ಅಲ್ಲಿಂದ ಹರಿದು ಬರ್ತಾ ಇರೋಂತಹ ನದಿ ಅಲ್ಲಿ ಕಾಣಿಸ್ತಾ ಇರೋದು. ಎಲ್ಲ ಮಿಲ್ಟ್ರಿ ಫಾರ್ಮ್ಗಳಿದೆ. ಎಲ್ಲ ಮಿಲ್ಟ್ರಿ ಇಲ್ಲಿ ಅಬ್ಸರ್ವೇಷನಲ್ಲಿ ಇರ್ತಾರೆ. ಜಲಪಾತ, ಸುಂದರ ದೃಶ್ಯ. ಕುದುರೆಗಳಿಗೆ ಇಲ್ಲಿ ನೀರು ಕುಡಿಸ್ತಾ ಇದ್ದಾರೆ. ಕುದುರೆಗಳು ಇಲ್ಲಿ ನೀರು ಕುಡ್ಕೊತಾ ಇವೆ. ಕಾಶ್ಮೀರ ಅಮರನಾಥ್ ಯಾತ್ರೆಯ ಒಂದು ಸುಂದರ ದೃಶ್ಯಾವಳಿ. ಅಮರನಾಥನ ಇಲ್ಲಿ ಬಾಬಾ ಬರ್ಫ್ ಅಂತ ಹೇಳಿ ಕರೀತಾರೆ ಕೂಡ. ಬಾಬಾ ಬರ್ಫ್. ಹಿಮಗಳ ಪರ್ವತ.
पीछे पड़ गए यहाँ गाली वाली ಅಮರ್ನಾಥ್ ಜಿ ಓಲಿ ಕೇವ್, ಅಮರ್ನಾಥ್ ಗ್ರೂಪ. ನೀವಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಕಾಣಿಸ್ತಾ ಇರೋದೇ ಅಮರ್ನಾಥ್ ಗ್ರೂಪ. ಒಳಗಡೆ ನಾವೀಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋನು ಅಲೋವ್ ಇರಲ್ಲ. ಸೊ ಫೈನಲಿ ನಾವು ರೀಚ್ ಮಾಡಿದ್ದೀವಿ, ಅಮರ್ನಾಥನ ದರ್ಶನ ಮಾಡ್ತಾ ಇದ್ದೀವಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.